ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್. ಇವತ್ತು ನಾವು ಶಾರ್ಟ್ ಫಾರ್ಮ್ ಮತ್ತು ಫುಲ್ ಫಾರ್ಮ್ ಬಗ್ಗೆ ಸ್ಟಡಿ ಮಾಡೋಣ. ಏನಂತಂದರೆ ಶಾರ್ಟ್ ಫಾರ್ಮ್ಗಳಲ್ಲಿ ವರ್ಡ್ಸ್ಗಳನ್ನು, ಆಮೇಲೆ ಫುಲ್ ಫಾರ್ಮ್ಗಳಲ್ಲಿ ವರ್ಡ್ಸ್ಗಳನ್ನು ಯಾವ ರೀತಿ ಬರೆಯೋದಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತಿದ್ದೀನಿ. ನೋಡೋಣ ಬನ್ನಿ. ಇವಾಗ ನಾವು ಶಾರ್ಟ್ ಫಾರ್ಮಲ್ಲಿರುವಂತಹ ವರ್ಡ್ಸ್ಗಳನ್ನು ಬರ್ಕೊಂಡಿದ್ದೀವಿ. ಅಂದರೆ ನಾವು ಇವಾಗ ಶಾರ್ಟ್ ಫಾರ್ಮಲ್ಲಿ ಫುಲ್ ಫಾರ್ಮ್ ವರ್ಡ್ಸ್ಗಳನ್ನು ಬರ್ಕೊಂಡಿವಿ. ನಾವು ಶಾರ್ಟ್ ಫಾರ್ಮಲ್ಲಿ ಯಾವ ಥರ ಬರೆಯೋದು ಅಂತ, ಅಂದರೆ ಫುಲ್ ಫಾರ್ಮ್ ಇರೋದನ್ನು ಶಾರ್ಟ್ ಫಾರ್ಮಲ್ಲಿ ಯಾವ ರೀತಿ ಬರೆಯೋದು ಅಂತ. ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು ಶಾರ್ಟ್ ಫಾರ್ಮಲ್ಲಿರೋದು. ನಾನು ಈ ಕಡೆ ಶಾರ್ಟ್ ಫಾರ್ಮ್ ಹಾಕಿದ್ದೀನಿ, ಈ ಕಡೆ ಫುಲ್ ಫಾರ್ಮ್ ಹಾಕಿದ್ದೀನಿ. ಅದರಲ್ಲಿ ವರ್ಡ್ಸ್ಗಳನ್ನು ಯಾವ ರೀತಿ ಬರೆಯೋದಂತ. ಅಂದರೆ ನಾನು ಹ್ಯಾಸ್ ನಾಟ್ ಅಂತ ನಾನು ಫುಲ್ ಫಾರ್ಮಲ್ಲಿ ಬರೆದಿದ್ದೀನಿ. ಅದೇ ಶಾರ್ಟ್ ಫಾರ್ಮಲ್ಲಿ ಯಾವ ಥರ ಬರೀಬೇಕು ಅಂತಂದರೆ ಹ್ಯಾಸ್ ನಾಟ್ ಅಂದರೆ ನಾವು ಹ್ಯಾಸ್ ಬರೆದು ಏನು ಬರೆದು ಡಾಟ್ ಕೊಟ್ಟು ಆಮೇಲೆ ಟಿ ಅಂತ ಬರೆದೆ. ಹಾಗಾಗಿ ಇದೇ ಥರನೇ ಸೆಕೆಂಡ್ ವರ್ಡ್ಸ್ಗಳನ್ನು ನೋಡಿ. ಆರ್ ನಾಟ್ ಅಂತ ಇದೆ. ಆರ್ ನಾಟ್ ಅನ್ನೋದು ಈ ಶಾರ್ಟ್ ಫಾರ್ಮಲ್ಲಿ ಯಾವ ರೀತಿ ಬರೆಯೋದಂತ. ಆರ್ ನಾಟ್. ಮೂರನೇದಾಗಿ ಹ್ಯಾವ್ ನಾಟ್ ನೋಡಿ ಶಾರ್ಟ್ ಫಾರ್ಮಲ್ಲಿ ಯಾವ ರೀತಿ ಆಯಿತು ಅಂತ. ಆಮೇಲೆ ನಾಲ್ಕನೇ ವರ್ಡ್ ಏನಿದೆ ದೇ ಆರ್ ಅಂದರೆ ಶಾರ್ಟ್ ಫಾರ್ಮಲ್ಲಿ ಯಾವ ರೀತಿ ಬರೆದೆ ಅಂತ ನೋಡಿ. ದೇ ಆರ್. ಐದನೇ ವರ್ಡ್ ಏನಿದೆ ಐ ವಿಲ್, ಅದನ್ನು ಶಾರ್ಟ್ ಫಾರ್ಮಲ್ಲಿ ಬರೀಬೇಕಂತಂದರೆ ಐ ವಿಲ್. ಅದನ್ನು ಕ್ಯಾನ್ ನಾಟ್ ಅಂದರೆ ಶಾರ್ಟ್ ಫಾರ್ಮಲ್ಲಿ ಯಾವ ಥರ ಬರೆಯೋದಂತ ನೋಡಿ ಯಾವ ಥರ ಬರೆದೆ ಅಂತ. ಇವಾಗ ಸೆವೆನ್ ವರ್ಡ್ ಬಂದು ವಿ ಆರ್ ಅಂದರೆ ಶಾರ್ಟ್ ಫಾರ್ಮಲ್ಲಿ ಯಾವ ಥರ ಬರೆದೆ WE ಅಂತ ಬರೆದು ಮೇಲೆ ಡಾಟ್ಸ್ ಕೊಟ್ಟು ಆಮೇಲೆ RE ಅಂತ ಬರೆದೆ ಹೂ ಆರ್. ಆಮೇಲೆ 8ನೇ ವರ್ಡ್ಸ್ ಹೂ ಈಸನ್ನು ನಾನು ಶಾರ್ಟ್ ಫಾರ್ಮಲ್ಲಿ ಯಾವ ಥರ ಬರೆದೆ ಅಂತ ನೋಡಿ. ಇವಾಗ ನೋಡಿ ನಾನು ಮೊದಲು ಏನಿಂದ ಹಾಕ್ಕೊಂಡಿದ್ದೆ ಅಂದರೆ ಹ್ಯಾಸ್ ನಾಟ್ ಅನ್ನೋದು ಫುಲ್ ಫಾರ್ಮಲ್ಲಿ ಇರೋದನ್ನು ಶಾರ್ಟ್ ಫಾರ್ಮಲ್ಲಿ ಬರೆದು ತೋರಿಸಿದೆ. ಇವಾಗ ಫುಲ್ ಫಾರ್ಮಲ್ಲಿ ಇರೋದನ್ನು ನಾವು ಶಾರ್ಟ್ ಫಾರ್ಮಲ್ಲಿ ಬರೆದು ತೋರಿಸೋದು. ಆಮೇಲೆ ಯಾವ ರೀತಿ ವರ್ಡ್ಸ್ಗಳನ್ನು ನಾವು ಶಾರ್ಟ್ ಫಾರ್ಮಲ್ಲಿರೋದು ಫುಲ್ ಫಾರ್ಮಲ್ಲಿರೋದನ್ನು ಶಾರ್ಟ್ ಫಾರ್ಮಲ್ಲಿ ಯಾವ ರೀತಿ ಅಂತ ನೋಡಿ. ಇವಾಗ ವೇರ್ ನಾಟ್ ಅಂತ ಇದೆ ಒಂದನೇ ಶಬ್ದ. ಅದು ವೇರ್ ನಾಟ್ ಯಾವ ಥರ ಬರೆದೆ ಅಂತ ನೋಡಿ. ಅದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಸಾರಿ. ನೋಡಿ ಯಾವ ಥರ ಬರೆದೆ ಅಂತ. ಇವಾಗ ಸೆಕೆಂಡ್ ವರ್ಡ್ ಬಂದುಬಿಟ್ಟು ಡಸ್ ನಾಟ್ ಅಂತ ಇದೆ. ಅದು ಅಂದರೆ ಶಾರ್ಟ್ ಫಾರ್ಮಲ್ಲಿ ಅದು ವರ್ಡ್ ಇದೆ. ಅದನ್ನು ನಾವು ಫುಲ್ ಫಾರ್ಮಲ್ಲಿ ಯಾವ ಥರ ಬರೆದೆ ಅಂದರೆ DOESNOT ಅಂತ ಬರೆದೆ, ಅಂದರೆ ಡಸ್ ನಾಟ್. ಅಂದರೆ ಮೂರನೇ ವರ್ಡ್ ಐ ಹ್ಯಾವ್, ಅದನ್ನು ಶಾರ್ಟ್ ಫಾರ್ಮಲ್ಲಿರೋದನ್ನು ಫುಲ್ ಫಾರ್ಮಲ್ಲಿ ಯಾವ ಥರ ಬರೆದೆ ಐ ಹ್ಯಾವ್. ನಾಲ್ಕನೇ ವರ್ಡ್ ಬಂದುಬಿಟ್ಟು ವಾಟ್ ಈಸ್, ಅದನ್ನು ನಾನು ಫುಲ್ ಫಾರ್ಮಲ್ಲಿ ವಾಟ್ ಈಸ್ ಅಂತ ಬರೆದೆ. ಇವಾಗ ಶಿ ವಿಲ್ ಅದನ್ನು ಬರೆದೆ. ನೆಕ್ಸ್ಟ್ 6 ವರ್ಡ್ ಬಂದುಬಿಟ್ಟು ಯು ಆರ್ ಅದನ್ನು ಬರೆದೆ ನೋಡಿ. ಇವಾಗ 7th ವರ್ಡ್ ಬಿಟ್ಟು ಡು ನಾಟ್ ಅಂದರೆ ನಾವು ಓದಬೇಕಂದ್ರೆ ಡೋಂಟ್ ಅಂತ ಓದಿರ್ತೀವಿ, ಡು ನಾಟ್. 8th ವರ್ಡ್ ಬಂದುಬಿಟ್ಟು ವಿ ವಿಲ್, ಅದನ್ನು ನೋಡಿ ಈ ಥರ ವರ್ಡ್ಸ್ಗಳನ್ನು ಬರೆಯಬೇಕು. ಥ್ಯಾಂಕ್ ಯು.